ಕಳಿಸ್ತಿದ್ವಿ, ನಾವೆಲ್ಲರೂ ಬರೋಕ್ಕಾಗೋದಿಲ್ಲ ಅನ್ನೋಕ್ಕೆ. ಅವರು ಕೆಲವಷ್ಟು ವೈಯಕ್ತಿಕ ವಿಚಾರಗಳನ್ನು, ನಿಂದು ಆ ವಿಡಿಯೋ ಇದೆ, ಈ ವಿಡಿಯೋ ಇದೆ, ನಿನ್ನ ಕೆಲಸದಾಗೆ ಇರೋಂಗಿಲ್ಲ, ಹಾಗಾಗುತ್ತೆ, ನೀನು ಇಲ್ಲಿಂದ ಫಸ್ಟ್ ರಿಲೀವ್ ಆಗು ಅಂತ ಹೇಳಿ ಅವ್ರ ಮೇಲೆ ಹರಾಸ್ಮೆಂಟ್ ಮಾಡ್ತಿದ್ದಾರೆ. ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಆರ್ ಕೆ ಜ್ಞಾನೇಂದ್ರ ಅವರು. ವೈಯಕ್ತಿಕ ವಿಚಾರಗಳು ಮನುಷ್ಯ ಜೀವನದಲ್ಲಿ ಸರ್ವೇ ಸಾಮಾನ್ಯ, ಬೇಕಾದಷ್ಟು ಹೊರಗಡೆ ಇರ್ತವೆ. ನಾವು ಕೇಳೋದು ಶಾಲಾ ಅವಧಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:15ವರೆಗೂ ಶಾಲೆಯ ಅವಧಿಯ ಕಾಂಪೌಂಡಿನ ಒಳಗಡೆ ಏನಾದ್ರು ಆಗಿದ್ದಿದ್ರೆ ನಮ್ಮ ಗಮನಕ್ಕೆ ತರಲಿ, ಪೇರೆಂಟ್ಸ್ ಗಮನಕ್ಕೆ. ಅದ್ರ ಬಗ್ಗೆ ಮುಂದಿನ ನಿರ್ಣಯವನ್ನು ನಾವೆಲ್ಲರೂ ತೀರ್ಮಾನ ತಗೊಳ್ತೀವಿ, ಅವ್ರು ಇರಬೇಕೋ ಇರಬಾರ್ದು ಅನ್ನೋದು. ಒಬ್ಬ ಒಳ್ಳೆಯ ಶಿಕ್ಷಕನ ಆರೋಪ ಮಾಡಿ ಆ ವ್ಯಕ್ತಿ ತೇಜೋವಧೆ ಮಾಡಿ ಅವನನ್ನು ಇಲ್ಲಿಂದ ತೆಗಿಬೇಕು ಅನ್ನೋದು ಇವರು ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡ್ತಾರೆ ಅವ್ರನ್ನ ಅನ್ನೋದಾದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಯಾವುದೇ ಕಾರಣದಲ್ಲಿ. ಹಾರಂಬಳ್ಳಿಯಿಂದ ನನ್ನ 2 ಮಕ್ಕಳನ್ನ KPS ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಇಲ್ಲಿ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಇದೆ, ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದೆ, ಎಲ್ಲ ಸೌಕರ್ಯಗಳು ಚೆನ್ನಾಗಿದೆ ಅಂತ ಕಳಿಸಿದ್ವಿ. ಕೆಲವಾರು ದಿನಗಳ ಹಿಂದೆ ಇಲ್ಲೊಬ್ಬ ಉತ್ತಮ ಶಿಕ್ಷಕ ಕೆಲಸ ಮಾಡ್ತಾಯಿದ್ರು ಸತ್ಯನಾರಾಯಣ ಅಂಥೇಳಿ, ಅವರ ವಿರುದ್ಧವಾಗಿ ಅಪಪ್ರಚಾರ ಮಾಡೋದು, ಅವರಿಗೆ ಮಾನಸಿಕ ಹರಾಸ್ಮೆಂಟನ್ನು ಮಾಡೋದು SDMC ಅವರು ಮಾಡ್ತಾಯಿದ್ದಾರೆ. ಅದನ್ನು ನಾವು ಕಳೆದ 3ನೇ ತಾರೀಕು ಸರ್ಕಾರಿ ಇಲಾಖೆಯ ಶಿಕ್ಷಣ ಇಲಾಖೆಯ ಆದೇಶದನ್ವಯ ಪೋಷಕರ ಮತ್ತು ಶಿಕ್ಷಕರ ಮೀಟಿಂಗ್ನಲ್ಲಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ. ಆಗ ನಮ್ಮ ಈ SDMCಯ ಕಾರ್ಯಾಧ್ಯಕ್ಷರು ಸೋಮಶೇಖರ್ ಅಂಥೇಳಿ ಅವರು ಉದ್ದಟತನವನ್ನು ಪ್ರದರ್ಶನ ಮಾಡಿ, ನೀವ್ಯಾರು ನಾನು ಕೇಳಂಗಿಲ್ಲ ಅನ್ನೋ ಉದ್ದಟತನವನ್ನು ಪ್ರದರ್ಶನ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ, ಅವರು SDMC ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಆರ್ ಕೆ ಜ್ಞಾನೇಂದ್ರ ಸರ್ ಅವರು MLA ಅವರು ತೀರ್ಥಹಳ್ಳಿ ಕ್ಷೇತ್ರ, ಅವರ ಪ್ರತಿನಿಧಿಯಾಗಿ ಇಲ್ಲಿ ಒಂದಷ್ಟು ದರ್ಬಾರನ್ನು ಮಾಡ್ತಿದ್ದಾರೆ. ಇಲ್ಲಿ ಸತ್ಯನಾರಾಯಣ ಸರ್ ಅವರು ಕೆಲವೊಂದಷ್ಟು ವಿಷಯಗಳನ್ನು ಇಲ್ಲಾಗ್ತಕ್ಕಂಥ ಲೋಪದೋಷಗಳನ್ನು ಎತ್ತಿ ಹಿಡಿಯೋದಕ್ಕೆ ಹೊರಟ ತಕ್ಷಣ ಅವರನ್ನು ಇಲ್ಲಿ ಇಡಬಾರ್ದು ಅನ್ನೋದು ಅವ್ರ ಉದ್ದೇಶ. ಎಲ್ಲ ಈ ಸೋಮಶೇಖರ್ ಅವರು ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ನಾನು ಅಂಥೇಳಿ ಹಿರಿಯರಾಗಿರ್ತಕ್ಕಂಥ ಬಸೀರ್ ಅಹಮದ್ ಅವರು, ಆಮೇಲೆ SDMCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಧೀಂದ್ರ ಅವರು, ಇವರೆಲ್ಲ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಮಾಡ್ಕೊಂಡು SDMC ಅವರು ಪೋಷಕರ ಗಮನಕ್ಕೆ ಯಾವುದೇ ವಿಚಾರವನ್ನು ತರದಿತ್ತಿ ಅವರನ್ನು ಇಲ್ಲಿಂದ ತೆಗಿಬೇಕು, ರಿಲೀವ್ ಮಾಡಬೇಕು ಅಂಥೇಳಿ ಒಂದಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದು ಈ ಶೈಕ್ಷಣಿಕ ವರ್ಷದ ಕೊನೆಯ ಹಂತದಲ್ಲಿ ಮಕ್ಕಳ ಮೇಲೆ ತುಂಬ ಕೆಟ್ಟದಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥ ಅವಕಾಶ ಇದೆ. ಅದಕ್ಕೆ ನಾವು ಅನುವು ಮಾಡಿಕೊಡೋದಿಲ್ಲ. ಯಾಕಂದರೆ ಈ ಶೈಕ್ಷಣಿಕ ವರ್ಷದಲ್ಲಿ ಶ್ರೀಯುತ ನಮ್ಮ ಸತ್ಯನಾರಾಯಣ ಸರ್ ಅವರು HM ಆಗಿ ದಾನಿಗಳಿಂದ ಈ ಶಾಲೆಗೆ 340 ಮಕ್ಕಳಿಗೆ ಬ್ಯಾಗು ಮತ್ತು ಪುಸ್ತಕ ನೋಟ್ಬುಕ್ಕನ್ನು ತರಿಸಿದ್ದಾರೆ. ಹೆಚ್ಚು ಕಡಿಮೆ ಒಂದು 5-5.5 ಲಕ್ಷ ರೂಪಾಯಿ ಮೆಟೀರಿಯಲನ್ನು ಅವರು ತರಿಸಿದ್ದಾರೆ. ಆಮೇಲೆ ಮೊನ್ನೆ 6ನೇ ತಾರೀಕು ಶಾಲೆಗೆ ಮಕ್ಕಳಿಗೆ ಇಂಗ್ಲೀಷ್ ಸ್ಪೀಕಿಂಗಿಗೆ ಅಂಥೇಳಿ ರೋಬೋಟನ್ನು ತರಿಸಿದ್ದಾರೆ. ಅದು ಕೂಡ ದಾನಿಗಳಿಂದನೇ ಆಗಿದ್ದು. ಆಮೇಲೆ ಈ ನಿನ್ನೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಿದೆ, ಈ ಶಾಲೆಯ ಹೆಸರನ್ನು ಕೆಡಿಸ್ಬೇಕು ಅನ್ನೋದು ಅವರ ಮೂಲ ಉದ್ದೇಶ. ಯಾಕೆ ಅನ್ನೋದಾದರೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸೋಮಶೇಖರ್ ಅವರು, ಅವ್ರ ಮಗು ಈ ಶಾಲೆಗೆ ಬರ್ತಾಯಿಲ್ಲ, ಅವರು ಒಂದು ಪ್ರೈವೇಟ್ ಶಾಲೆಯಲ್ಲಿ ಅವ್ರ ಮಗುವನ್ನು ಓದಿಸ್ತಾ ಇದ್ದಾರೆ. ಇಲ್ಲಿ ಶಾಲೆಯ ಹೆಸರನ್ನು ಹಾಳು ಮಾಡಿ ಅಲ್ಲಿ ಅವರು ಶೇರ್ ಹೋಲ್ಡರ್ ಆಗಿದ್ದಾರೆ ಪ್ರೈವೇಟ್ ಶಾಲೆಗೆ, ಅಲ್ಲಿಗೆ ಇಲ್ಲಿನ ಪೇರೆಂಟ್ಸನ್ನು ಸೆಳಿಬೇಕು ಅನ್ನೋದು ಅವರ ಉದ್ದೇಶ. ಆಮೇಲೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ವಿಡಿಯೋನ ಹರಿಬಿಟ್ಟಿದ್ದು ಶ್ರೀಯುತ ಸಚಿನ್ ಗೌಡ್ರವರು, ಅಮೃತ ಪಂಚಾಯಿತಿ ಅಧ್ಯಕ್ಷರಂತೆ, ಅವರು ಒಂದಷ್ಟು ವಿಷಯಗಳನ್ನು ಸತ್ಯನಾರಾಯಣ ಸರ್ ಅವರ ವಿರುದ್ಧವಾಗಿ ಮಾತಾಡಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ನಮ್ಮ ಒಂದು ಈ ಭಾಗದ ಹಿರಿಯ ರಾಜಕಾರಣಿಯಾಗಿರ್ತಕ್ಕಂಥ ಶ್ರೀಯುತ ಕೆರೆಮನೆ ಪುರುಷೋತ್ತಮಣ್ಣ ಅವರು ಈ ನಮ್ಮ ಶಾಲೆಯ ಒಂದು ರಂಗಮಂದಿರಕ್ಕೆ 50,000 ರೂಪಾಯಿಯನ್ನು ಕೊಟ್ಟಿದ್ದರು. ಆ ಹಣವನ್ನು ಇದುವರೆಗೂ ಕೂಡ ಇಲ್ಲಿ ನಮ್ಮ ಶಾಲೆ ವ್ಯವಸ್ಥೆಗೆ ಆ ಹಣವನ್ನು ಮುಟ್ಟಿಸಿಲ್ಲ. ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಶ್ರೀಯುತ ಸಚಿನ್ ಗೌಡ ಅವರು ಅವರನ್ನು ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಮಾನ್ಯ BO ಅವರಿಗೂ ಕೂಡ ಅವ್ರ ಗಮನಕ್ಕೂ ಪತ್ರ ಮುಖೇನ ತಂದಿದ್ವಿ. ಆಮೇಲೆ ಮಾನ್ಯ DDP ಅವರಿಗೆ, ಮಾನ್ಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಆರ್ ಕೆ ಜ್ಞಾನೇಂದ್ರ ಅವ್ರ ಗಮನಕ್ಕೂ ತಂದರೂ ಕೂಡ ಯಾವುದೇ ರೀತಿಯ ಇದುವರೆಗಿನ ಪರಿಣಾಮಗಳು ಏನೂ ಆಗಿಲ್ಲ. ಅದಕ್ಕೋಸ್ಕರ ಈ ಕೂಡಲೇ ಶಿಕ್ಷಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಾಗಲಿ, DDP ಆಗಲಿ ಅಥವಾ BO ಅವರಿಗೆ ಆದೇಶ ಮಾಡಿ ಆ ಶಿಕ್ಷಕರನ್ನು ಇಲ್ಲೇ ಉಳಿಸ್ಬೇಕು, ಅವರು ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಬೇಕು. ಯಾಕಂದರೆ ಒಳ್ಳೆಯ ಶಿಕ್ಷಕ ಮಕ್ಕಳಿಗೆ ಒಳ್ಳೆಯ ಬೋಧನೆ ಮಾಡ್ತಾರೆ, ಪೋಷಕರ ಜೊತೆಗೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿನ ಇಲ್ಲಿಂದ ತೆಗೆಯೋದಕ್ಕೆ ನಾವಂತೂ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಒಂದು ವೇಳೆ ಇವರು ಇದನ್ನೇ ಬಲಾತ್ಕಾರ ಮಾಡಿದ್ದೆ ಹೋದಂತಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಇದು
ಮಾನ್ಯ ಶಿಕ್ಷಣ ಸಚಿವರ ಗಮನಕ್ಕೂ ತಲುಪಲಿ ಅನ್ನೋದು ನಮ್ಮ ಉದ್ದೇಶ. ಭಾಳ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕ. ಒಬ್ಬ ಶಿಕ್ಷಕ ಒಂದು ಶಾಲೆಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ 10-15 ಲಕ್ಷ ರೂಪಾಯಿ ದಾನಿಗಳಿಂದ ದೇಣಿಗೆಯನ್ನು ತರೋದು ಅಂತ ಆದರೆ ಅವ್ರನ್ನ ಯಾಕೆ ತೆಗಿಬೇಕು? ಇಲ್ಲಿ ಓದ್ತಾ ಇರ್ತಕ್ಕಂಥವ್ರು ಬಹಳಷ್ಟು ಜನ ಮಕ್ಕಳು ಬಡ ಕುಟುಂಬದಿಂದ ಬಂದವರು. ನಾವು ದೂರದ ಹರಂಬಳ್ಳಿಯಿಂದ ಮಕ್ಕಳು 40 ಮಕ್ಕಳನ್ನು ಒಂದು ಪ್ರೈವೇಟಾಗಿ ನಾವು ಶಾಲೆ ಬಸ್ಸನ್ನು ಮಾಡಿ 40 ಜನ ಪೇರೆಂಟ್ಸು ಕಳಿಸ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಕಳಿಸ್ತಾ ಇದ್ದೀವಿ? ನಾವು ಇವ್ರು ಇದೇ ರೀತಿ ಮಾಡಿದರೆ ಆ 40 ಮಕ್ಕಳು ಅಥವಾ ಇಲ್ಲಿ ಇರ್ತಕ್ಕಂಥ ಎಲ್ಲ ಪೇರೆಂಟ್ಸು ನಾವು ಟಿ ಸಿಯನ್ನು ವಾಪಸ್ ತೊಗೊಳ್ಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ BO ಅವರು ಹೊಣೆಗಾರರಾಗಿರ್ತಾರೆ. ಅವರು ಕೂಡಲೇ ಕ್ರಮ ತಗೊಳ್ಬೇಕು. ಇವತ್ತು ನಮಗೆ ಈ ಸಂಜೆ 4 ಗಂಟೆ ಒಳಗೆ BO ಅವರು ಈ ಸ್ಥಳಕ್ಕೆ ಬಂದು ನಮಗೇನು ಅಂತೇಳಿ ಭರವಸೆಯನ್ನು ಕೊಡಬೇಕು ಅನ್ನೋದು ನಮ್ಮ ಮನವಿ. ಮತ್ತು ಯಾರು ಈ ಶಾಲೆಯ ಪೇರೆಂಟ್ಸು, ನಾನು ಈ ಶಾಲೆಯಲ್ಲಿ 29ನೇ ತಾರೀಕು ಯೂನಿಯನ್ ಡೇ ಆಯಿತು ಸರ್. ಆ ಮಾಸ್ಟರ್ಗಳನ್ನು ಸತ್ಯನಾರಾಯಣ ಸರ್ಗಳನ್ನು ಭಾರಿ ಕೀಳು ಮಟ್ಟದಲ್ಲಿ ನೋಡಿಕೊಂಡ್ರು. ಆ HM ಆಗಿರ್ತಕ್ಕಂಥ ಈ ಪುಟ್ಟಸ್ವಾಮಿ ಸರ್ ಅವ್ರ ಹತ್ರ STMC ಅಧ್ಯಕ್ಷರಾದ ಸೋಮಣ್ಣವ್ರು ಹೇಳಿದ್ರಂತೆ, ಕಾರ್ಯಾಧ್ಯಕ್ಷರಾದಂಥ ಸೋಮಣ್ಣವ್ರು ಹೇಳಿದ್ರಂತೆ, ಈ ಸರ್ನ ಯಾವುದೇ ಕಾರಣಕ್ಕೂ ಸ್ಟೇಜ್ ಹತ್ತಬೇಡಿ ಅಂತ ಹೇಳಿದ್ರಂತೆ. ಈ ರೀತಿ ದುರುದ್ದೇಶ ಎಲ್ಲ ಇಟ್ಕೊಂಡು ಈ ರೀತಿ ಎಲ್ಲ ಮಾಡಿದ್ರೆ ಶಿಕ್ಷಕರಲ್ಲಿ ಸಮಾನತೆ ಮತ್ತು ವಿದ್ಯಾರ್ಥಿಗಳ ಸಮಾನತೆಯಲ್ಲಿ ಬರುತ್ತೆ ಅಂತ ನನ್ನ ಉದ್ದೇಶ. ಅದಕ್ಕೋಸ್ಕರ ಇದೇ ತಕ್ಷಣದಲ್ಲಿ ಅವ್ರನ್ನ HM ಆಗಿ ಮೊದಲು HM ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಸರ್. ಅವರು ವೈಯಕ್ತಿಕ ದ್ವೇಷದಿಂದ ಅವ್ರನ್ನ HM ಸ್ಥಾನದಿಂದ ಕೆಳಗಿಳಿಸಿ ಈಗ ಸಹ ಶಿಕ್ಷಕರನ್ನಾಗಿ ಮಾಡಿದ್ದಾರೆ. ಆ ಉದ್ದೇಶದಿಂದ ಮತ್ತೆ ಅವ್ರನ್ನ HM ಆಗಿ ಮುಂದುವರಿಸಬೇಕು ಮತ್ತು ಈ ಶಾಲೆ STMC ಎಲ್ಲ ಸದಸ್ಯರುಗಳನ್ನು ಮತ್ತು ಕಾರ್ಯದರ್ಶಿಗಳನ್ನು ಚೇಂಜ್ ಮಾಡಬೇಕಾಗಿ ನಾವು ಕೇಳ್ಕೊಳ್ತೇವೆ. ಓದಿರೋದು ಇದೇ ಶಾಲೆಯಲ್ಲಿ. ನಮ್ಮೂರು ಹಾಲಂದೂರು. ನನ್ನ ಮಗನ ಇದೇ ಶಾಲೆಗೆ ಕಳಿಸ್ತಿದ್ವಿ. 2 ವರ್ಷದಿಂದ ನನ್ನ ಮಗ 4 ವರ್ಷದಿಂದ ಇಲ್ಲೇ ಎಜುಕೇಷನ್ ತಗೊಳ್ತಿದ್ದೆ. ಇಲ್ಲಿ ಏನಾಯಿತು ಅಂದರೆ 2 ವರ್ಷದಿಂದ ಎಜುಕೇಷನ್ ಕರೆಕ್ಟಾಗಿ ನಡೀತಿತ್ತು. ಮಾಸ್ಟ್ರಲ್ಲಿ ಹೊಂದಾಣಿಕೆ ಚೆನ್ನಾಗೇ ಇತ್ತು. ಅಷ್ಟೇ ಸತ್ಯನಾರಾಯಣ ಸರ್ ಬಂದಲ್ಲಿಂದನೂ ಶಾಲೆ ಇಂಪ್ರೂವ್ಮೆಂಟು ಚೆನ್ನಾಗಾಗಿದೆ. ಇಲ್ಲಿ ಏನಾಯಿತು ಅಂದರೆ ಅವರೊಳಗೆ ಏನೋ ದ್ವೇಷದಿಂದ ಇಲ್ಲೇನೋ ಹುಟ್ಟಾಕ್ಕೊಂಡು ಅವರನ್ನು ಇಲ್ಲಿಂದ ತೆಗಿಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವರು ಉತ್ತಮ ಶಿಕ್ಷಕರು, ಈ ವರ್ಷದ ಉತ್ತಮ ಶಿಕ್ಷಕ ಅಂತೇಳಿ ಜಿಲ್ಲಾ ಉತ್ತಮ ಶಿಕ್ಷಕರ ಪ್ರಶಸ್ತಿನೂ ಕೂಡ ತಗೊಂಡಿದ್ದಾರೆ. ಮತ್ತು ಟೀಚಿಂಗಲ್ಲಿ ಇಲ್ಲಿರೋಂಥ ಶಿಕ್ಷಕರು ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಟೀಚಿಂಗಲ್ಲಿ ನಿಂತರೆ ಅವ್ರನ್ನೇ ಮೀರಿಸೋರು ಯಾರೂ ಇಲ್ಲ. ಅವರು ನಮ್ಗೆ ಬೇಕು ಅಂತೇಳಿ. ಯಾಕಂದರೆ ಶಿಕ್ಷಣನೇ ಮುಖ್ಯ. ನಾವು ಶಾಲೆಗೆ ಕಳ್ಸೋದು ಯಾಕೆ? ನಮಗೆ ಶಿಕ್ಷಣ ಬೇಕು ಮಕ್ಕಳಿಗೆ ಅಂತೇಳೋ ಉದ್ದೇಶ. ಶಿಕ್ಷಣ ಅವರೇನು ಕೊಡೋಕ್ಕೆ ಅವ್ರು ಇಲ್ಲಿ ಇರಬಾರ್ದು ಅಂತ ಕಂಡ್ರೆ ನಮಗೆ TC ಕೊಡೋದೇ ಮುಖ್ಯ. ನಮಗೆಲ್ಲರಿಗೂ TC ಕೊಟ್ಟು ಕಳ್ಸೋದು ಅವರಿಗೆ ಇದು ಮಾಡಲಿ. ಇಲ್ಲ ಅಂದರೆ ಅವ್ರನ್ನೇ ಇಲ್ಲಿ ಇಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ 20 ವರ್ಷದಿಂದ 2 ಶಿಕ್ಷಕರು 2 ಜನ ಶಿಕ್ಷಕರು 20 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಅವರು ಹೇಗಂತ ಹೇಳಿದ್ರೆ ರಾಜಕೀಯ ಒಟ್ಟಿಗೆ ಬರೆದುಕೊಂಡು ಅವ್ರದ್ದೇ ಆದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಅವರು ಕೂಡ ಬೇಡ ನಮಗೆ. ಅವ್ರು ಯಾಕಬೇಕು? ಇವ್ರು ತೆಗೆದಾರೆ, ಅವ್ರನ್ನೂ ಕೂಡ ತೆಗಿಲಿ. ಬೇಡ ನಮಗೆ ಅಂಥ ಶಿಕ್ಷಕರು ಬೇಡ. ಬೇರೆ ಹೊಸ HM ಕೊಡಲಿ, ನಮಗೆ ಒಳ್ಳೆ ಟೀಚರ್ಸನ್ನು ಕೊಡಲಿ. ಈ ಶಾಲೆ ಹೆಸರು ನಾನು ಓದಿರೋಂಥ ಶಾಲೆನೇ ಹಿಂಗೆ ಮಾಡ್ತಿದ್ದಾರೆ ಅಂದ್ರೆ ನಮಗೆ ಏನೋ ಇದು ಒಂಥರ ಇದಾಗ್ತಿದೆ. ಇಲ್ಲಿ ಹಾಳು ಮಾಡ್ಲಿಕ್ಕೆ ಹೊಂಟಿದ್ದಾರೆ ರಾಜಕೀಯದವ್ರು ಅಂತೇಳಿ. ಸೋಮಣ್ಣ ಇಲ್ಲಿ ಕಾರ್ಯದರ್ಶಿಗಳಾಗಿದ್ದಾರೆ. ಅವ್ರ ಮಕ್ಕಳು ಯಾಕೆ ಇಲ್ಲಿ ಶಾಲೆ ಕಳಿಸಲ್ಲ? ಅವರು ಇಲ್ಲಿ ಕುಮಾರವತಿ ಶಾಲೆಗೆ ಕಳಿಸ್ಕೊಂಡು ಇಲ್ಲಿ ಈ ಥರ ಪಿತೂರಿಗಳನ್ನು ಮಾಡಿದರೆ ಅವ್ರ ಶಾಲೆಗೆ ಅಲ್ಲಿಗೆ ಮಕ್ಕಳು ಬರ್ತಾರಲ್ಲ, ಜಾಸ್ತಿ ಆಗ್ತಾರಲ್ಲ, ಆ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ. ಮತ್ತು ರಾಜಕೀಯ ಉದ್ದೇಶಗಳಿಗೆ ಸಚಿನ್ ಗೌಡರು ಪಂಚಾಯಿತಿಯಲ್ಲಿರ್ಬೋದು, ಇಲ್ಲಿ ಶಾಲೆಯಲ್ಲಿ ರಾಜಕೀಯ ಉದ್ದೇಶಗಳು ಮಾಡೋದು ಏನಿದೆ ಅವರಿಗೆ? ಮಾಡಬಾರ್ದು. ಇಲ್ಲಿ ಶಿಕ್ಷಕರನ್ನ ಇಲ್ಲಿ ಕರೆಕ್ಟಾಗಿ ಇರಕ್ಕೆ ಬಿಡ್ತೈತಿ. ಅವ್ರು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ರಿ, ಇಲ್ಲಿ ಇಂಟರ್ಲಾಕ್ ಹಾಕಿ ಅವ್ರು ದುಡ್ಡು ಕೊಟ್ಟಿನಿ ಅಂತೇಳಿ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಅಲ್ಲ, ನಾವು ಕೊಟ್ಟಿರೋ ಅಂಥ ದುಡ್ಡು ಎಲ್ಲಿ ಹೋಯ್ತಾಗಾದ್ರೆ? ನಾವು ಕೊಟ್ಟಿಲ್ವಾ ದುಡ್ಡು? ಪೋಷಕರು ಕೊಟ್ಟಿದ್ದು ದುಡ್ಡು ಅಲ್ವಾ? ಅವ್ರು ಮಾತ್ರ ಹೇಳ್ಕೊಳ್ಳೋದಾದ್ರೆ ಪೋಷಕರು ಕೊಟ್ಟಿರೋ ದುಡ್ಡಲ್ಲೇ ಅವ್ರು ಹಾಕಿರೋ ಅಂಥದ್ದು. ಅವ್ರು ಹೇಳ್ದೆ ಹಾಗಾದರೆ ಸೋಮಣ್ಣ ಎಷ್ಟು ದುಡ್ಡು ಹಾಕ್ಯಾರ ಅಂತೇಳಿ ಅವ್ರು ರಿಸಿಪ್ಟ್ ತೋರಿಸ್ಲಿ. ಈಗ ಎಷ್ಟು ಇದು ಕೊಟ್ಟಿದ್ದಾರೆ ಅಂತೇಳಿ ರಿಸಿಪ್ಟ್ ತೋರಿಸ್ಲಿ ನಮಗೆ. ಇಲ್ಲ ಅಂತ ಈ ಶಿಕ್ಷಕರನ್ನು ಮುಂದುವರಿಸಲ ಅಂತ ಹೇಳಿದ್ರೆ ನಮಗೆ ಎಲ್ಲ ಸಾಮೂಹಿಕವಾಗಿ TC ನಾವು ಕೇಳ್ತಿದ್ದೀವಿ. ಇಲ್ಲೇ ಇದ್ದಾವೆ 2 ಕ್ಲಿನಿಕ್ಸ್ ಇಲ್ಲೇ ಓದ್ತಾ ಇದ್ದಾರೆ. ಸ್ಕೂಲ್ ಎಲ್ಲ ರೀತಿಯಿಂದನೂ ಚೆನ್ನಾಗೇ ನಡೀತಾ ಇತ್ತು. ಈಗ 2 ವರ್ಷದಿಂದ ಈ ಕಡೆ ಅವ್ರದ್ದು ವೈಯಕ್ತಿಕ ಏನು ದ್ವೇಷ ಇದೆಯೋ ನಮ್ಗೆ ಗೊತ್ತಿಲ್ಲ. ನಾವು ಅವ್ರನ್ನ ತೆಗಿರಿ ಇವ್ರನ್ನ ತೆಗಿರಿ ಅಂತ ಹೇಳಲ್ಲ. ಅದು ಗೌರ್ಮೆಂಟ್ ಏನು ಮಾಡುತ್ತೋ ಮಾಡಲಿ. ಅದನ್ನು ನಮಗೆ ಬೇಕಾದರೆ STMCಯವರು ಸರಿ ಇದ್ದಾರೆ, ಇತ್ಲಾಗ ಮಾಸ್ಟ್ರುಗಳು ಸರಿ ಇದ್ದಾರೆ. ಯಾಕಂದರೆ ಟೀಚಿಂಗು ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಎಲ್ಲ ರೀತಿಯಿಂದನೂ ಟೀಚಿಂಗ್ ಕೂಡ ಚೆನ್ನಾಗಿದೆ. STMCಯವರು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ನಾನು ಹಿಂದೆ STMCಯಲ್ಲಿ ಇದ್ದೋಳೆ. ನನಗೆ ಯಾರ ಮೇಲೂ ಅಷ್ಟು ದ್ವೇಷ ಏನೂ ಇಲ್ಲ. ಇದರಲ್ಲಿ ತೆಗಿಯೋದಾದರೆ 2 ಟೀಮನ್ನು ಚೇಂಜ್ ಮಾಡಿಸಿ, ಇಲ್ಲ ಅಂದರೆ 2 ಇಲ್ಲೇ ಇರಲಿ, ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಈ ದ್ವೇಷನ ಬಿಟ್ಬಿಡಕ್ಕೆ ಹೇಳಿ ಇಲ್ಲಿಗೆ. ಯಾಕಂದರೆ ಮಕ್ಕಳು ಜೀವನದಲ್ಲಿ ಆಟ ಆಡ್ತಿದ್ದಂಗೆ ಆಗ್ತಾಯಿದೆ. ಇದು ಮಕ್ಕಳಿಗೆ ಅದು ಮಧ್ಯ ವೈಷಮ್ಯ ಮಾಸ್ಟ್ರು STMCಯವರೇ ಬೆಳೆಸ್ಕೊಟ್ಟಂಗೆ ಆಗ್ತಾಯಿದೆ. ದಯವಿಟ್ಟು ಆ ಮಕ್ಕಳಿಗೂ ಒಂದು ಓದಿ ಇಲ್ಲಿ ಮುಂದೆ ಬರೋಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು. STMC ಹಾಗೂ ಅದು ಕೊನೆಯದಾಗಿ ಒಂದು ಸತಿ ತೀರ್ಮಾನ ಮಾಡಲಿದ್ದು STMCಯವರಿಗೂ ಹಾಗೂ ಮಾಸ್ಟ್ರುಗಳಿಗೆ ಇಬ್ಬರಿಗೂ ಕೊನೆಯದಾಗಿ ಅವ್ರಿಗೊಂದು ತೀರ್ಮಾನ ಮಾಡಿಬಿಟ್ಟು ಒಳ್ಳೆ ರೀತಿಯಿಂದ ಇರೋಕ್ಕೆ ಅವಕಾಶ ಮಾಡಿಕೊಡಿ. ಅವ್ರನ್ನ ತೆಗಿಲಿ ಇವ್ರನ್ನ ತೆಗಿಲಿ ಅಂದರೆ ಇದು ಮತ್ತೆ ಮುಂದೆ ಬರೋರು ಇನ್ಯಾವ ರೀತಿ ಇರ್ತಾರೋ ಗೊತ್ತಿಲ್ಲ ನಮಗೆ. ಇಲ್ಲೇ ಹೊಂದ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡಿ ಅವ್ರಿಗೆ ಅಷ್ಟೇ.
ಒಂದ್ಸಲಿ ಎತ್ತಿಟ್ಕೊಂಡು ಇವ್ರು ಒಂದೆತ್ತಿಗೆ